ರಾಷ್ಟ್ರಪತಿ ಅನ್ನುವಂಥ ಶಬ್ದ ಸ್ತ್ರೀಲಿಂಗವು ಪುಲ್ಲಿಂಗವು ಅನ್ನುವಂಥ ಒಂದು ಜಿಜ್ಞಾಸೆ ಈ ಹಿಂದೆ ನಡೆದಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಹೀಗೆ ವ್ಯಾಕರಣಜ್ಞರನ್ನು ಸಂಪರ್ಕಿಸಿದಾಗ ಅದಕ್ಕೆ ಸಂಬಂಧಪಟ್ಟಂಥ ಸೂತ್ರಗಳನ್ನು ಅವರು ನಮಗೆ ಒದಗಿಸಿಕೊಟ್ರು. ಅದನ್ನು ಈಗಲೇ ನೋಡೋಣ. ವಿಭಾಷಾ ಸಪೂರ್ವಸ್ಯ ಅಂತ ಒಂದು ಸೂತ್ರವನ್ನು ಹೇಳ್ತಾರೆ. ಆ ಸೂತ್ರದ ಬಗ್ಗೆ ಎಲ್ಲರೂ ಕೂಡ ತಲೆ ಕೆಡಿಸ್ಕೋಬೇಕಾದ್ದೇನಿಲ್ಲ. ಸೂತ್ರದಲ್ಲಿ ಈ ವಿಷಯಗಳು ಬಂದಿವೆ. ಪತಿ ಅನ್ನುವ ಶಬ್ದಕ್ಕೆ ಗಂಡ ಅಂತ ಅರ್ಥ ಇರುವಂತೆ ನೇತ ಅಧಿಪತಿ ಅನ್ನುವಂಥ ಅರ್ಥವೂ ಇದೆ. ಈ ಗ್ರಾಮಪತಿ ಅಂತ ಹೀಗೆ ಶಬ್ದ ಪ್ರಯೋಗ ಮಾಡಿದಾಗ ಗ್ರಾಮದ ಒಡತಿ ಅಂತ ಅರ್ಥ ಆಗ್ತದೆ. ಅವಳು ಯಾರಿಗೊಬ್ಬರಿಗೆ ಹೆಂಡತಿ ಅಂತ, ಗ್ರಾಮದ ಹೆಂಡತಿ ಅಂತ ಅರ್ಥ ಏನಲ್ಲ. ಅದಕ್ಕೆ ಗ್ರಾಮಪತಿ ಅಂತಂದ್ರೆ ಗ್ರಾಮದ ಒಡತಿ ಅಂತ ಅರ್ಥ. ಅಲ್ಲಿ ಎರಡು ರೂಪಗಳನ್ನು ಪ್ರಯೋಗ ಮಾಡಬಹುದಂತೆ, ಗ್ರಾಮಪತ್ನಿ ಮತ್ತು ಗ್ರಾಮಪತಿ. ಹೀಗೆರಡು ಕೂಡ ಪ್ರಯೋಗಗಳನ್ನು ಅಲ್ಲಿ ಮಾಡಬಹುದು ಅಂತ ಹೇಳ್ತಾರೆ ತಜ್ಞರು. ಆದ್ರಿಂದ ಗ್ರಾಮಪತ್ನಿ ಅಂದ್ರೆ ಗ್ರಾಮದ ಹೆಂಡತಿ ಅಂತ ಅರ್ಥ ಅಲ್ಲ, ಗ್ರಾಮದ ಒಡತಿ ಅಂತಾನೆ ಅರ್ಥ. ಹಾಗೆಯೇ ಗ್ರಾಮಪತಿ ಅಂತಲೂ ಪ್ರಯೋಗ ಮಾಡಬಹುದು, ಅದು ಸ್ತ್ರೀಲಿಂಗವೇ. ಇವೆರಡಕ್ಕೂ ಕೂಡ ಗ್ರಾಮದ ಒಡತಿ ಅಂತಾನೆ ಅರ್ಥ. ಹೀಗೆ ಎರಡೂ ರೀತಿಯಾಗಿ ಕೂಡ ಪ್ರಯೋಗ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಕೇಳಿ ಬರ್ತದೆ. ಹೀಗೆ ಗ್ರಾಮದ ಒಡತಿ ಅನ್ನೋ ಅರ್ಥದಲ್ಲಿ ಗ್ರಾಮಪತ್ನಿ ಮತ್ತು ಗ್ರಾಮಪತಿ ಎರಡೂ ಶಬ್ದವು ಸ್ತ್ರೀಲಿಂಗವೇ. ಅದು ಗ್ರಾಮಪತಿ ಅಂತ ಪ್ರಯೋಗ ಮಾಡಿದ್ದು ಸ್ತ್ರೀಲಿಂಗವೇ. ಹಾಗೆ ರಾಷ್ಟ್ರಪತಿ ಅನ್ನೋ ಅರ್ಥದಲ್ಲೂ ಕೂಡ ರಾಷ್ಟ್ರಪತ್ನಿ ಅಂತಲೂ ಪ್ರಯೋಗ ಮಾಡಬಹುದು, ಯಾರು ಮಾಡಬಾರದಂತ ಏನಿಲ್ಲ, ಹಾಗೆ ಮಾಡಿದ್ರು ತಪ್ಪೇನಲ್ಲ. ಹಾಗೆ ರಾಷ್ಟ್ರಪತಿ ಅಂತ ಪ್ರಯೋಗ ಮಾಡಿದ್ರು ಕೂಡ ಅದು ಸ್ತ್ರೀಲಿಂಗವೇ. ಗ್ರಾಮಶ್ಚತು ಪ್ರಭೌ ಗ್ರಾಮ ಪತ್ನಿ ಗ್ರಾಮಪತಿ ಸ್ತ್ರೀಯಾಂ. ಹೀಗೆ ಗ್ರಾಮಪತ್ನಿ ಗ್ರಾಮಪತಿ ಇವೆರಡೂ ಸ್ತ್ರೀಲಿಂಗವೇ. ರಾಷ್ಟ್ರಪತ್ನಿ ರಾಷ್ಟ್ರಪತಿ ಅವೆರಡೂ ಕೂಡ ಸ್ತ್ರೀಲಿಂಗ ಶಬ್ದಗಳೇ. ಅದರಿಂದ ರಾಷ್ಟ್ರಪತಿ ಅನ್ನುವುದು ಸ್ತ್ರೀಯ ವ್ಯಕ್ತಿಗೂ ಕೂಡ ನಾವು ಉಪಯೋಗ ಮಾಡಬಹುದಾದಂಥ ಒಂದು ಶಬ್ದ. ವ್ಯಾಕರಣದ ಅಂಶ ಯಾರಿಗಾದರೂ ಬೇಕು ಅಂತಿದ್ರೆ ಅವರು ಈ ವಿಭಾಷಾ ಸಪೂರ್ವಸ್ಯ ಅನ್ನೋ ಸೂತ್ರದ ಅರ್ಥವನ್ನು ಕೂಡ ಗಮನಿಸಬಹುದು. ವಿಭಾಷಾ ಸಪೂರ್ವಸ್ಯ ಅನ್ನೋದು 4ನೇ ಅಧ್ಯಾಯದ 1ನೇ ಪಾದದ 34ನೇ ಸೂತ್ರ, ಅಷ್ಟಾಧ್ಯಾಯಿಯಲ್ಲಿ. ಅಲ್ಲಿ ಆ ಸೂತ್ರ ಹೇಳೋದು ಹೀಗೆ: ಸಪೂರ್ವಸ್ಯ ಅಂದರೆ ಸಮಾಸದಲ್ಲಿ ಅದು ಬಂದಿರಬೇಕು. ಆ ಪತಿ ಶಬ್ದಕ್ಕೆ ಹಿಂದೆ ಯಾವುದಾದ್ರು ಶಬ್ದ ಇರಬೇಕು ಅಂತ ಅದರ ತಾತ್ಪರ್ಯ. ಸ್ತ್ರೀಲಿಂಗದಲ್ಲೇ ಬರೋದಿದು. ಪತಿ ಇತಿ ಶಬ್ದ ಯಸ್ಯ ಸಮಸ್ತ ಪದಸ್ಯ ಉತ್ತರ ಪದರೂಪೇಣ ಪ್ರಯುಜ್ಯತೆ. ಪತಿ ಅನ್ನೋ ಶಬ್ದವನ್ನು ಸಮಾಸದಲ್ಲಿ ಪ್ರಯೋಗ ಮಾಡಿದಾಗ ಪತಿ ಶಬ್ದವು ಉತ್ತರ ಪದವಾಗಿದ್ದಾಗ ಅಲ್ಲಿ ಸ್ತ್ರೀಲಿಂಗವನ್ನು ತೋರಿಸಲಿಕ್ಕೆ ವಿಕಲ್ಪದಿಂದ ನ ಆದೇಶ ಬರಬೇಕು. ಹಾಗಾಗಿ ಪತಿ ಶಬ್ದದ ಮೇಲೆ ನ ಆದೇಶ ಬಂದು ಪತ್ನ ಅಂತ ಆಗ್ತದೆ, ಪತ್ನ. ಮುಂದೆ ಅದಕ್ಕೆ ಋಣೇಭ್ಯೋ ನೀಪ್ ಅನ್ನೋ ಸೂತ್ರದಿಂದ ಅದು 4ನೇ ಅಧ್ಯಾಯದ 1ನೇ ಪಾದದ 5ನೇ ಸೂತ್ರ, ಅದರಿಂದ ನೀಪ್ ಪ್ರತ್ಯಯ ಬಂದು ಪತ್ನಿ ಅಂತ ಹೀಗೆ ರೂಪ ಆಗ್ತದೆ. ಅಲ್ಲಿ ನಕಾರ ಬಂದರೆ ಮಾತ್ರ ನೀಪ್ ಬರೋದು, ಅದರಿಂದ ಪತ್ನಿ ಅಂತ ಆಗ್ತದೆ. ನಕಾರವೇ ಬರದೇ ನಕಾರ ಬರುವುದೇ ವಿಕಲ್ಪ. ಆದ್ರಿಂದ ಪತಿ ಅನ್ನೋ ರೂಪವೇ ಸಾಧು. ಅದು ಪುಲ್ಲಿಂಗದಲ್ಲೇ ಪತಿ ಅನ್ನೋ ಶಬ್ದವು ಕೂಡ ಸಾಧು. ಹೀಗೆ ರಾಷ್ಟ್ರಪತಿ ಅನ್ನೋ ಶಬ್ದದ ಸಾಧುತ್ವವನ್ನು ನಾವು ತಿಳ್ಕೊಳ್ಬೇಕು.